ಮಕರ ಸಂಕ್ರಾಂತಿ 2025 ಇದರ ಹಿನ್ನೆಲೆಯನ್ನು, ಇದರ ಹಬ್ಬದ ವಿಶೇಷವನ್ನು, ಗೋಚಾರವನ್ನು ತಿಳಿದುವು ಸಂಕ್ಷಿಪ್ತವಾಗಿ. ಈಗ ಮೇಷಾದಿ ದ್ವಾದಶ ರಾಶಿಗಳಿಗೆ ಈ ಮಕರ ಸಂಕ್ರಾಂತಿಯ ವಿಶೇಷ ಫಲಗಳು ಏನು ಅಂತಂತ ವಿಚಾರ ಮಾಡೋದು. ಮಕರದಲ್ಲಿ ರವಿಯು ಇದ್ದಾಗ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಮಕರ ಕೇಂದ್ರವನ್ನು ಇಟ್ಟುಕೊಂಡು ಮಾತ್ರ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯಾಕಂದರೆ ನಾವು ತಿಂಗಳ ಫಲ ಬೇರೆ, ಈ ಮಕರ ಸಂಕ್ರಮಣದಿಂದ ಉಂಟಾಗ್ತಕ್ಕಂಥದ್ದು ಚಂದ್ರನ ಮತ್ತು ಬುಧರ ಚಾರ ಎಲ್ಲ ಚೇಂಜ್ ಆಗ್ತದೆ. ಹಾಗಾಗಿ ರವಿಯನ್ನೇ ಕೇಂದ್ರದಲ್ಲಿ ಇಟ್ಟುಕೊಂಡು ವಿಚಾರ ಮಾಡೋದು. ಮೇಷರಾಶಿಯವರಿಗೆ ಧನಾದಾಯ ಬರತಕ್ಕಂತಹ ತಿಂಗಳು ಅಥವಾ ಈ ವರ್ಷವು ಆ ರೀತಿಯ ಸಂಕ್ರಾಂತಿಯ ವರ್ಷ ಮುಂದುವರಿತದೆ. ಸ್ವಲ್ಪ ಸಮಸ್ಯೆಗಳು ಪರಿಹಾರ ಆಗ್ತದೆ. ಆದಾಯದ ವಿಷಯದಲ್ಲಿ ಕೀರ್ತಿ, ಬಡ್ತಿ ಅಂದರೆ ಪ್ರಮೋಷನ್ ಸಿಗ್ತಕ್ಕಂಥದ್ದು ಅಥವಾ ಸಾಧಾರಣವಾಗಿರ್ತಕ್ಕಂತಹ ಕೆಲಸ ಸ್ವಲ್ಪ ಬೆಟರ್ ಆಗ್ತಕ್ಕಂಥದ್ದು, ಇದೆಲ್ಲ ಬಡ್ತಿಯ ವಿಷಯಗಳು. ಈ ರೀತಿಯ ಒಂದು ಸಂದರ್ಭದಲ್ಲಿ ಯುಗಾದಿಗೆ ಶನಿಯು ವ್ಯಯಕ್ಕೆ ಬಂದು ವ್ಯಯದ ರಾಹುವು ಏಕಾದಶಕ್ಕೆ ಹೋಗುವುದರಿಂದ ಸಣ್ಣ ಬದಲಾವಣೆ ಆಗ್ತದೆ. ಯಾಕಂದರೆ ಶನಿಯ ಕಾರಕತ್ವವನ್ನೇ ರಾಹುವಿಗೂ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಏಕಾದಶದ ರಾಹುವಿನ ಫಲವನ್ನು ಕೂಡ ಈ ವರ್ಷದಿಂದ ಪಡಿತೀರಿ. ಇದು ಮತ್ತೆ ನಿಮಗೆ ಸಿಗಬೇಕು ರಾಹುವಿನ ಏಕಾದಶದ ಫಲ ಅಂದರೆ ಇನ್ನೂ 18 ವರ್ಷ ಕಾಯಬೇಕು. ಹಾಗಾಗಿ ಇದೊಂದು ಆ ವಿಷಯದಲ್ಲೂ ಕೂಡ ವಿಶೇಷವೇ. ವ್ಯಯದಲ್ಲಿ ಶನಿ ಬಂದಾಗ ಗುರುವಿನ ಮನೆ ಆದ್ದರಿಂದ ಅಂತಹ ದೋಷಕರ ಅಲ್ಲ. ಆದರೂ ಕೂಡ ಧರ್ಮ ಕಾರ್ಯಗಳಿಗೆ ಮನಸ್ಸಾಗ್ತದೆ. ವ್ಯಯ ಅಂದರೆ ಖರ್ಚಾಗ್ತದೆ. ಧರ್ಮಕರ್ಮ ಮಾಡೋಣ ಅಂತಂತ ಅಪೇಕ್ಷೆ ಉಂಟಾಗ್ತದೆ ಮೀನರಾಶಿಯಲ್ಲಿ ಶನಿ ಇದ್ದಾಗ. ಯಾಕಂದರೆ ಕರ್ಮಕಾರಕನು ಗುರುವಿನ ಮನೆಯಲ್ಲಿ ಬೆರೆತಾಗ, ಅರ್ಥ ಮಾಡ್ಕೊಳ್ಳಿ, ಕರ್ಮಕಾರಕನು ಯಾರು ಜಗತ್ತಿಗೆ? ಶನಿ. ಈ ಶನಿಯು ಗುರುವಿನ ಮನೆಯಲ್ಲಿ ಸೇರಿಕೊಂಡಾಗ ಆ ಗುರುವಿನ ಭಾವದಲ್ಲಿ ಇರ್ತಕ್ಕಂತಹದ್ದನ್ನು ಪ್ರೇರಣೆ ಮಾಡ್ತಾನೆ. ಯಾಕಂದರೆ ಕೆಲಸ ಕರ್ಮ ಮಾಡಿಸುವವನು ಶನಿಯೇ. ಆದರೆ ಯಾರ ಮನೆಯಲ್ಲಿದ್ದಾರೆ ಆ ಮನೆಯ ಆ ಒಂದು ರಾಶಿಯ ಗುಣವನ್ನು ಲೋಕದಲ್ಲಿ ಬೆಳೆಸ್ತಾನೆ ಅಂತ ಅರ್ಥ ಅದಕ್ಕೆ. ಹಾಗಾಗಿ ಧರ್ಮಕರ್ಮಗಳಿಗೆ ಆಸಕ್ತಿ ಆಗ್ತದೆ. ಕೆಲವರಿಗೆ ವೈರಾಗ್ಯ ಬರ್ತದೆ. ಮೇಷರಾಶಿಯವರಿಗೆ, ವೃಶ್ಚಿಕ ರಾಶಿಯವರಿಗೆ, ಮಿಥುನ ರಾಶಿಯವರಿಗೆ, ಇವರಿಗೆಲ್ಲ ಕರ್ಮದಲ್ಲಿ 7ನೇ ಮನೆಯಲ್ಲಿ, 5ನೇ ಮನೆಯಲ್ಲಿ, ವ್ಯಯದಲ್ಲಿ ಬರ್ತಕ್ಕಂತಹ ಶನಿಯ ವಿಶೇಷವನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ಶನಿ ಮೀನರಾಶಿಯಲ್ಲಿ ಹೋದಾಗ ಖರ್ಚು ಜಾಸ್ತಿ, ಸ್ವಲ್ಪ ಚಿಂತೆ, ಗತಕಾಲದ ಚಿಂತೆ, ಆಗಿ ಹೋಗಿದ್ದರ ಬಗ್ಗೆ ಚಿಂತೆ ಮಾಡ್ತಕ್ಕಂಥದ್ದು, ವೃಥಾ ಯಾತ್ರೆ ಮತ್ತು ವೃಥಾ ಸಂಚಾರ, ಈ ರೀತಿಯ ಕೆಲವು ದೋಷಗಳು ಶನಿಯಿಂದ ಮೇಷರಾಶಿಯವರಿಗೆ ಶನಿಯ 12ನೇ ಮನೆಯಲ್ಲಿ ಇದ್ದಾಗ ಬರ್ತದೆ. ಸ್ವಲ್ಪ ಅದರ ಕಡೆ ಗಮನ ಇರಬೇಕು. ಅನಾವಶ್ಯಕವಾಗಿರ್ತಕ್ಕಂಥ ಖರ್ಚುಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮುಂಚೆನೇ ತಿಳ್ಕೊಂಡ್ರೆ ಅನಾವಶ್ಯಕವಾದ ತಿರುಗಾಟ ಅಂದರೆ ಖರ್ಚೇ ಅಲ್ವೇ. ಅವಶ್ಯಕವಾಗಿರ್ತಕ್ಕಂಥದ್ದನ್ನು ಯಾವಾಗಲೂ ಮಾಡೋಣ. ಆದರೆ ಅನಾವಶ್ಯಕವಾಗಿರ್ತಕ್ಕಂಥ ಓಡಾಟ, ಅದರಿಂದ ಖರ್ಚು, ಅದರಿಂದ ತಲೆಬಿಸಿ ಅಥವಾ ಇತರೆ ತೊಂದರೆಗಳು ಬಂದೀತು. ಹಾಗಾಗಿ ಸ್ವಲ್ಪ ಜಾಗ್ರತೆ ಇರಲಿ ಆ ವಿಷಯದಲ್ಲಿ. ಗುರುಬಲ ಉತ್ತಮ ಇದೆ. ರಾಹು ದೋಷ ಪರಿಹಾರ ಆಗಿದೆ ಮೇಷರಾಶಿಯವರಿಗೆ. ವ್ಯಯದಲ್ಲಿ ರಾಹು ಅಂದರೆ ಆಗಿದೆ ಅಂತಂದರೆ ಯುಗಾದಿಗೆ ಆಗ್ತದೆ. ಸುಬ್ರಹ್ಮಣ್ಯ ದೇವರಿಗೆ ತುಪ್ಪದ ದೀಪ, ತುಪ್ಪದ ಅಭಿಷೇಕ ಸೇವೆ, ಇದನ್ನೆಲ್ಲ ಸ್ವಲ್ಪ ಮಾಡ್ತಾ ಹೋಗ್ತಾ ಇದ್ದರೆ ಶ್ರೀಪದಾಮ್ ಅಂತ ತುಪ್ಪದ ಒಂದು ಸುಬ್ರಹ್ಮಣ್ಯ ದೇವರಿಗೆ, ನರಸಿಂಹದೇವರಿಗೆ ತುಪ್ಪದ ಅಭಿಷೇಕ ಅಥವಾ ತುಪ್ಪದ ದೀಪದಿಂದ ಇಟ್ಟು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡೋದರಿಂದ ಶ್ರೀಪದಾಮ್ ಅಂದರೆ ಶ್ರೀ ಧನವು ಉತ್ಪತ್ತಿ ಆಗ್ತದೆ. ಶುಭವಾಗಿರ್ತಕ್ಕಂತಹ ಮತಿ ಬರ್ತದೆ. ಘೃತಂ ಜ್ಞಾನವರ್ಧನಂ ಮತ್ತು ದೀಪಂಚ
ಜ್ಞಾನ ಪ್ರಜ್ವಲೇನ, ದೀಪ ಹಚ್ಚುವುದರಿಂದ ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನವೂ ಕೂಡ ನಾಶ ಆಗ್ತದೆ. ಹಾಗಾಗಿ ಸುಬ್ರಹ್ಮಣ್ಯ ದೇವರ ಮತ್ತು ನರಸಿಂಹದೇವರಿಗೆ ತುಪ್ಪದ ದೀಪ, ತುಪ್ಪದ ಅಭಿಷೇಕ ಸೇವೆಯನ್ನು ಆಗಾಗ ಭಕ್ತಿಯಿಂದ ಮಾಡ್ತಾ ಇರಬೇಕು ಮೇಷರಾಶಿಯವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.